ಗಾಯ್ಸ್, ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ, ಎಲ್ಲಿಗೆ? ದನ ಮೀಸಕ. ಮೇಲೆ ಹೋಗ್ಬೇಕು ಕಡಿದೆ ದೇವಸ್ಥಾನದ ಮೇಲ್ಗಡೆ. ಆ ಕಡೆ ಪೊಲೀಸ್ ಇದ್ದಾರೆ, ಈ ಕಡೆ ಪೊಲೀಸ್ ಇದ್ದಾರೆ. ನಮಸ್ಕಾರ ಎಲ್ರಿಗೂ. ಇವತ್ತು ನಂಜನಗೂಡಲ್ಲಿ ಕಪಿಲ ದೀಪೋತ್ಸವ ನಡೀತಾ ಇದೆ, ನೋಡಕ್ ಹೋಗೋಣ ಬನ್ನಿ. ವೇದಿಕೆಯ ಬಲಭಾಗದಲ್ಲಿ 16 ಮಂಟಪದಲ್ಲಿ ನಮ್ಮ ಕಾರ್ಯಕರ್ತರು ಮಂಟಪದ ಮೇಲೆ ದೀಪವನ್ನು ಹಚ್ಚಿ. ಅಲ್ಲ ಸ್ನೇಹಿತರೆ, ಇವ್ರನ್ನ ಇಲ್ಲಿವರೆಗೂ ಕರ್ಕೊಂಬಂದದ್ಗೆ ನನ್ನೇ ಹೇಳ್ಬಿಟ್ರು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೋಡ್ತಾರೆ ಇವಾಗ ನಾವು ತೋರಿಸ್ತೀವಿ, ಯಾಕಂದ್ರೆ ಇದೆಲ್ಲ ಸಿಕ್ಕಾಪಟ್ಟೆ ಜನ ಜಾಗ ಎಲ್ಲೂ ಸಿಗ್ತಾನೆ ಇಲ್ಲ. ಹಾಗಾಗಿ ನಾವು ಒಂದು ಹೊಸ ಜಾಗನ ಹುಡ್ತಾ ಇದೀವಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮೇಲೆ ಹೋಗ್ಬೇಕು ಕಡಿದೆ ದೇವಸ್ಥಾನದ ಮೇಲ್ಗಡೆ. ಆ ಕಡೆ ಪೊಲೀಸ್ ಇದ್ದಾರೆ, ಈ ಕಡೆ ಪೊಲೀಸ್ ಇದ್ದಾರೆ. ಆಕ್ಚುಲಿ ಎಲ್ಲರೂ ಕುತ್ಕೊಂಡು ನೋಡೋಣ ಅಂತ ಕಾಯ್ತಾ ಇದೀವಿ. ಬಟ್ ಇಲ್ಲೆಲ್ಲ ಪೊಲೀಸರೇ ಇದ್ದಾರೆ. ಬಟ್ ಪೊಲೀಸವ್ರನ್ನ ಎದುರಾಕೊಂಡು ಎಲ್ಲ ನಾವು ನೋಡಕ್ಕಾಗಲ್ಲ. ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಸುಮ್ಮನೆ ಅದೆಲ್ಲ ಏನಕ್ಕೆ ಗ್ರಾಚಾರ ನಮ್ಗೆ. ಫೈನಲಿ ಜಾಗ ಸಿಗದೆ ಒಳೆ ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ಕೆಳಗಡೆ ಇಳ್ಕೊಂಡು ಬಂದ್ವಿ. ಅವ್ರುಗಳ ಭಾಷಣ ಕೇಳಕ್ಕಾಗದೆ ನನ್ನ ಫ್ರೆಂಡ್ಸ್ ಅಂತೂ ಫುಲ್ಲು ಕ್ವಾಟ್ಲೆ ಕೊಟ್ಬಿಟ್ರಪ್ಪ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. 16 ಮಂಟಪದ ಮೇಲೆ ಪಟಾಕಿಯ ಹೊಡೆದ ನಂತರ ಕಪಿಲೆಯ ದಡದಲ್ಲಿ ಎಲ್ಲ ಭಕ್ತಾದಿಗಳು ಪಟಾಕಿಗಳನ್ನ 16 ಮಂಟಪದಲ್ಲಿ ಹೊಡೆದ ತಕ್ಷಣ ಎಲ್ಲರೂ ದೀಪವನ್ನ ಬೆಳಗಬೇಕು. ದಯಮಾಡಿ ದೀಪವನ್ನು ಬೆಳಗಿದ ನಂತರ ಎಲ್ಲರೂ ಮೇಲ್ಭಾಗಕ್ಕೆ ಹೋಗಿ ಎಲ್ಲರಿಗೂ ಲಕ್ಷ ದೀಪೋತ್ಸವ ಕಣ್ತುಂಬಿಕೊಳ್ಳುವಂತಾಗಲಿ. ನಮ್ಮ ಕಾರ್ಯ ಇವಾಗ ದೀಪ ಹಚ್ಚುವಂತ ಸಮಯ ಬಂದಿದೆ. ಫೈನಲಿ ನೋಡೋಣ ಬನ್ನಿ. ಸಮುದ್ರಾಕರಣಮಾಗತಿ ಸಂವತ್ಸರ अस्यां शुभतिथौ मम उपात्त समस्त दुरितक्षयद्वारा श्री परमेश्वर प्रीत्यर्थम अस्मिन् राष्ट्रे वासित समस्त आर्थिक बंधुवर्गाणां च. ದಯವಿಟ್ಟು ಬಂಧುಗಳೇ, ಈ ಸುಂದರ ಕ್ಷಣದಲ್ಲಿ ದಯವಿಟ್ಟು ಎಲ್ಲರೂ ತಮ್ಮ ಮನಸ್ಸನ್ನು ಶಾಂತಗೊಳಿಸಿ ಭಕ್ತಿ ಭಾವದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮೇಲೆ ಗುಬೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಕಾರ್ಯಕ್ರಮವನ್ನು ನೆರವೇರಿಸಲು ಸಾಕ್ಷಿಗಳಾದ ಹಾಗೂ ಸಹಕರಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ, ಆರತಿದಾರರಿಗೆ, ಯುವ ಬ್ರಿಗೇಡ್ನ ಎಲ್ಲ ಸದಸ್ಯರಿಗೆ ಹಾಗೂ ಪ್ರಮುಖರ ದೀಪದಿಂದ ದೀಪ ಹಚ್ಚಬೇಕು ಮಾನವ. ಏನ್ ತೇಜಸ್ವಿ ಮಿಡೇಟ್ ಮಾಡ್ತಿದ್ದಲ್ಲ ಅಣ್ಣ, ವೀಲಿಂಗ್ ಮಾಡ ವೀಲಿಂಗು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಬಂದು. ಒಂದೊಂದ್ಸಲ ವೀಲಿಂಗ್ ಮಾಡ. ಸೂಪರ್ ಸೂಪರ್. ಇವ್ರು ಗೊತ್ತಿಲ್ವಾ? ಇವ್ರ ಬಿಟ್ಟಿಗೆಲ್ಲ ತುಂಬಾ ಫೇಮಸ್.
ಹೊಳೆಯಲ್ಲಿ ಕೂರಿಸಿದಂತಹ ದೇವ್ರನ್ನ ನೋಡ್ಕೊಂಡು ಹಾಗೆ ಪ್ರಸಾದ ತಿನ್ಕೊಂಡು ಅಲ್ಲಿಂದ ಶ್ರೀಕಂಠನ ಹತ್ರ ಹೋದ್ವಿ. ಶ್ರೀಕಂಠೇಶ್ವರ ಅಂತೂ ದೇವರಂತೂ ಲೈಟ್ ಬೆಳಕಿಗೆ ವಿಷ್ಣುಗಢ ಥರನೇ ಕಾಣಿಸ್ತಾ ಇದ್ದಪ್ಪ. ಇನ್ನೇನು ನಾವು ಇಲ್ಲಿಂದ ಹೊರಡುವಂಥ ಸಮಯ ಬಂದೇ ಬಿಡ್ತು. ಕೊನೆಗೂ ದೇವ್ರ ದರ್ಶನ ಆಯಿತು. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರ್ತವೆ. ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.